ಮಾನ್ಸೂನ್ ನಲ್ಲಿ ಟ್ರಿಪ್ ಹೊಡೆಯೋ ಮಜಾನೇ ಬೇರೆ. ಅದರಲ್ಲೂ ಈ ಬಾರಿ ನಮ್ಮ ಮೊದಲ ಡೆಸ್ಟಿನೇಷನ್ ಸಕಲೇಶಪುರ ಟು ಧರ್ಮಸ್ಥಳ ಆಗಿತ್ತು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಮ್ಮ ಊರಿಂದ ಹೊರಟು ಸುಮಾರು 1:30ಕ್ಕೆ ಮೈಸೂರು ತಲುಪಿದ್ವು. ಅಲ್ಲಿಂದ ಲೈಟ್ ಆಗಿ ಊಟ ಮುಗಿಸ್ಕೊಂಡು ಸಕಲೇಶಪುರ ಕಡೆ ಜರ್ನಿ ಸ್ಟಾರ್ಟ್ ಆಯ್ತು. ನಾವು ಆಯ್ಕೆ ಮಾಡ್ಕೊಂಡಿದ್ ರೂಟ್ ಸಕಲೇಶಪುರ ಟು ಧರ್ಮಸ್ಥಳ. ಸಂಜೆ ಆಗಿರೋದ್ರಿಂದ ಸಕಲೇಶಪುರದಲ್ಲಿ ಯಾವುದೇ ರೀತಿಯಾದ ಒಂದು ಸ್ಪಾಟ್ಸ್ ನ ಕವರ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಬೇಜಾರೇನಿಲ್ಲ, ಈ ರೂಟ್ ನಲ್ಲಿರೋ ಪ್ರಕೃತಿ ಸೌಂದರ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಮಾನ್ಸೂನ್ ನಲ್ಲಿ ಈ ರಸ್ತೆ ನಿಜಕ್ಕೂ ಸ್ವರ್ಗದಂತಿರುತ್ತೆ. ಎರಡು ಬದಿಯಲ್ಲೂ ಹಚ್ಚ ಹಸಿರಿನ ಬೆಟ್ಟಗಳು, ಮಧ್ಯೆ ಮಧ್ಯೆ ಮಂಜು, ತಂಪಾದ ಗಾಳಿ, ರಸ್ತೆಯ ಪಕ್ಕದಲ್ಲಿ ಕಾಣುವ ಸಣ್ಣ ಪುಟ್ಟ ಜಲಪಾತಗಳು, ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡ್ತಾ ಸಾಗ್ತಿದ್ವು. ಈ ಫಾಲ್ಸ್ ನಲ್ಲಿ ನೀರ್ ಕಡಿಮೆ ಇತ್ತು, ಇಲ್ಲಾಂದ್ರೆ ಇನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾ ಇತ್ತು. ದಾರಿಯುದ್ದಕ್ಕೂ ಮೋಡಗಳ ನಡುವೆ ಕಾಣುವ ಬೆಟ್ಟಗಳ ಸೌಂದರ್ಯ ನೋಡ್ತಾ ಮಧ್ಯೆ ಮಧ್ಯೆ ನಿಂತು ಫೋಟೋಸ್ ಮತ್ತು ವಿಡಿಯೋಸ್ ಕೂಡ ತಕೊಂಡ್ವು. ನಿಜ ಹೇಳ್ಬೇಕಂದ್ರೆ ಈ ಟ್ರಿಪ್ ನಲ್ಲಿ ಡೆಸ್ಟಿನೇಷನ್ ಗಿಂತ ಜರ್ನಿಯೇ ಹೆಚ್ಚು ಖುಷಿಯಾಗಿತ್ತು. ಮುಂದೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಳೆಯಲ್ಲೇ ದೇವರ ದರ್ಶನ ಮಾಡಿದ್ವು. ಆ ಸಮಯದಲ್ಲಿ ವಾತಾವರಣ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತು. ಅಲ್ಲಿಂದ ಮುಂದೆ ಹೋಗಿ ರಾತ್ರಿ ಧರ್ಮಸ್ಥಳ ತಲುಪಿದ್ವು. ಅನ್ನದಾಸೋಹದಲ್ಲಿ ಊಟ ಮುಗಿಸಿದ್ವು. ಎಷ್ಟೇ ಜನ ಇದ್ರು ಇಲ್ಲಿನ ಮ್ಯಾನೇಜ್ಮೆಂಟ್ ನಿಜಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್. ಯಾವುದೇ ರೀತಿ ಗೊಂದಲ ಇಲ್ಲದೆ ಆರಾಮಾಗಿ ಹೋಗಿ ಊಟ ಮಾಡಬಹುದು, ಅಷ್ಟೊಂದು ಚೆನ್ನಾಗಿದೆ ಇಲ್ಲಿನ ಫೆಸಿಲಿಟಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಮಂಜುನಾಥ ಸ್ವಾಮಿಯ ದರ್ಶನ ಹೋದ್ವು. ದೇವಸ್ಥಾನದ ಸ್ವಚ್ಛತೆ, ಶಿಸ್ತು ಮತ್ತು ವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. 1-2 ಗಂಟೆ ವೆಯ್ಟ್ ಮಾಡ್ಬೇಕಾದ್ರೂ ಯಾವುದೇ ಕೂಡ ಒತ್ತಡ ಇಲ್ಲ. ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗಿ ನೀವು ದೇವರ ದರ್ಶನ ಮಾಡಬಹುದು, ಅಷ್ಟೊಂದು ವ್ಯವಸ್ಥೆ ಇಲ್ಲಿ ಚೆನ್ನಾಗಿದೆ. ಎಲ್ಲಾ ಕಡೆ ತುಂಬಾ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನನ್ನ ಅನಿಸಿಕೆ ಏನಂದ್ರೆ ಧರ್ಮಸ್ಥಳದ ಈ ವ್ಯವಸ್ಥೆನ ಕರ್ನಾಟಕದ ಇನ್ನು ಹಲವಾರು ದೇವಾಲಯಗಳು ಅನುಸರಿಸಿಕೊಂಡ್ರೆ ಭಕ್ತರಿಗೆ ತುಂಬಾ ಅನುಕೂಲವಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದರ್ಶನ ಮುಗಿಸಿದ ನಂತರ ದೇವಸ್ಥಾನದ ಮುಂದೆ ಇರುವ ಫಿಶ್ ಮ್ಯೂಸಿಯಂ ನ ನೋಡಿ ಮುಂದೆ ಸಾಗಿದ್ವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಧರ್ಮಸ್ಥಳ ಅಂದ್ರೆ ಕೇವಲ ದೇವಸ್ಥಾನ ಅಲ್ಲ, ಪ್ರಕೃತಿ, ನೆಮ್ಮದಿ, ಉತ್ತಮ ವ್ಯವಸ್ಥೆ ಮತ್ತು ಭಕ್ತಿ ಇವೆಲ್ಲವೂ ಒಂದೇ ಜಾಗದಲ್ಲಿ ಸಿಗುವ ಒಂದು ಅದ್ಭುತ ಅನುಭವ. ನೀವು ಕೂಡ ಮಾನ್ಸೂನ್ ನಲ್ಲಿ ಈ ರೂಟ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಈ ಜರ್ನಿ ಅಂತೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿಯ ಟ್ರಾವೆಲ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಈ ಒಂದು ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.